ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ನಾವು ಇತ್ತೀಚೆಗೆ ತುಂಬ ವೈರಲ್ ಆಗ್ತಿರೋವಂಥ ಎಂಪಾಕ್ಸ್ ಅಥವಾ ಮಂಕಿ ಫಾಕ್ಸ್ ಈ ಒಂದು ಕಾಯಿಲೆಯ ಅಸಲಿ ಸತ್ಯದ ಬಗ್ಗೆ, ಈ ಒಂದು ಕಾಯಿಲೆಯ ತೀವ್ರತೆ ಅಥವಾ ಇದು ಹೇಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾವು ಎಂಫಾಕ್ಸ್ ಅಥವಾ ಮಂಕಿ ಫಾಕ್ಸ್ ಕಾಯಿಲೆಯ ಲಕ್ಷಣಗಳು ಹಾಗೂ ಯಾಕೆ ಇದಿಷ್ಟೊಂದು ವೈರಲ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತು ಇದು ಹೇಗೆ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಇರೋವಂಥ ಅಸಲಿ ಕಾರಣಗಳನ್ನ, ನಿಜವಾದ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ಕಾಯಿಲೆ ಮಂಕಿ ಫಾಕ್ಸ್ ಅಥವಾ ಎಂಫಾಕ್ಸ್ ಕಾಯಿಲೆಗೆ ಸಂಬಂಧಪಟ್ಟಂಥ ವೈರಾಣುಗಳು ಪ್ರಪ್ರಥಮ ಬಾರಿಗೆ ಪತ್ತೆಯಾಗಿದ್ದು ಎಲ್ಲಿ ಅಂದರೆ 1958ನೇ ಇಸ್ವಿನಲ್ಲಿ ಡೆನ್ಮಾರ್ಕ್ ದೇಶದ ಕೋಪನ್ ಹೇಗನ್ ನಗರದಲ್ಲಿ ವಿಜ್ಞಾನಿಗಳು ಕೆಲವೊಂದು ಮಂಗಗಳನ್ನು ತಮ್ಮ ಸಂಶೋಧನೆಗೋಸ್ಕರ ಇರಿಸ್ಕೊಂಡಿರ್ತಾರೆ. ಆ ಮಂಗಗಳಲ್ಲಿ ಪ್ರಪ್ರಥಮ ಬಾರಿಗೆ ಮಂಕಿ ವೈರಸ್ ಅಥವಾ ಎಂಫಾಕ್ಸ್ಗೆ ಸಂಬಂಧಪಟ್ಟಂತಹ ವೈರಾಣುಗಳು ಪತ್ತೆಯಾಗ್ತವೆ. ಆದರೆ ಈ ಮಂಗನಲ್ಲಿ ಪತ್ತೆಯಾದಂಥ ವೈರಾಣುಗಳು ಮನುಷ್ಯನಿಗೆ ತಲುಪಿದಂತಹ ಕೇಸು ಪ್ರಪ್ರಥಮ ಬಾರಿಗೆ ಪತ್ತೆಯಾಗಿದೆಯಲ್ಲಪ್ಪ ಅಂದರೆ ಇದು ತುಂಬ ಡಿಸಾಸ್ಟರ್ ಅಂತ ಹೇಳ್ಬೋದು. ಮಂಗನಿಂದ ಮಾನವನಿಗೆ ಈ ವೈರಾಣು ತಗಲಿದ ಮೊದಲ ಕೇಸು 1970ನೇ ಇಸ್ವಿನಲ್ಲಿ ಆಫ್ರಿಕಾದ ಕಾಂಗೋ ದೇಶದಲ್ಲಿ 9 ತಿಂಗಳ ಮಗುವಿನಲ್ಲಿ ಮೊದಲ ಬಾರಿಗೆ ಪತ್ತೆ ಆಯಿತು. ಸೊ 1970ರಿಂದ ಈ ಒಂದು ಕಾಯಿಲೆ ಮಂಗನಿಂದ ಮನುಷ್ಯನಿಗೆ ಹರಡೋದು ಆರಂಭ ಆಯಿತು ವೀಕ್ಷಕರೇ. ಸೊ ಈ ರೀತಿ ಈ ಕಾಯಿಲೆ ಹರಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಹಳೆಯ ಕಾಯಿಲೆ ಇದೆ, ಇದೇನು ಇತ್ತೀಚೆಗೆ ಆರಂಭ ಆದಂಥ ಹೊಸ ಕಾಯಿಲೆ ಇಲ್ಲ. ಆದರೆ ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಇಷ್ಟು ದಿನ ಈ ಒಂದು ಕಾಯಿಲೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಬಂದಂಥ ಕೊರೋನಾ ಕಾಯಿಲೆ ಹೇಗೆ ಪ್ರಪಂಚನೇ ನಡುಗಿಸ್ತು ಅಂತ ನೀವು ಕೇಳಿದ್ದೀರಾ. ಸೊ ಅದೇ ರೀತಿ ಈಗ ಏನಾಗಿದೆಯಪ್ಪ ಅಂದರೆ, ಈಗ ಲಾಸ್ಟ್ ಒಂದು 2 ವರ್ಷದಿಂದ ಈ ಮಂಕಿ ಫಾಕ್ಸ್ ಅಥವಾ ಎಂಫಾಕ್ಸ್ ಕಾಯಿಲೆ ಆಫ್ರಿಕಾ, ಯುರೋಪ್ ದೇಶಗಳಲ್ಲೆಲ್ಲ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇದೆ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇತ್ತೀಚೆಗೆ ಏನಂತ ಡಿಕ್ಲೇರ್ ಮಾಡಿದೆಯಪ್ಪ ಅಂದರೆ, ಈ ಒಂದು ಕಾಯಿಲೆ ಬಗ್ಗೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಡಿಕ್ಲೇರ್ ಮಾಡಿದೆ. ಅಂದರೆ ತುಂಬ ಇದು ಸಿವಿಯರ್ ಆಗ್ತಿದೆ, ಇದ್ರ ಬಗ್ಗೆ ಎಲ್ಲ ದೇಶಗಳು ಜಾಗ್ರತೆ ತಗೋಬೇಕು ಅಂತ ಡಿಕ್ಲೇರ್ ಮಾಡೋದ್ರ ಜೊತೆಗೆ ಮಂಕಿ ಫಾಕ್ಸ್ ಅನ್ನೋ ಈ ಕಾಯಿಲೆ ಹೆಸರನ್ನು ಎಂಫಾಕ್ಸ್ ಅಂತ ಕೂಡ ಬದಲಾಯಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಸೊ ಈ ಒಂದು ಕಾಯಿಲೆ ಪ್ರಮುಖ ಲಕ್ಷಣಗಳ ಬಗ್ಗೆ, ಇದು ಹೇಗೆ ಹರಡುತ್ತೆ, ಇದ್ರ ಬಗ್ಗೆ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಕೊಂಡು, ಯಾಕೆ ಈ ವಿಡಿಯೋ ಇತ್ತೀಚೆಗೆ ಜಾಸ್ತಿ ವೈರಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳನ್ನ ತಿಳ್ಕೊಳ್ಳೋಣ ಪ್ರಿಯ ವೀಕ್ಷಕರೇ. ಸೊ ಈಗಾಗಲೇ ನಾವು ತಿಳ್ಕೊಂಡಂಗೆ ಈ ಕಾಯಿಲೆ ತುಂಬ ಹಳೆಯದು. 1970ನೇ ಇಸ್ವಿಯಿಂದನೇ ಮನುಷ್ಯನಿಗೆ ಹರಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಕಾಯಿಲೆಯ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಗೆ ಈ ಕಾಯಿಲೆ ಬಂದಂಥ 4 ದಿವಸದಿಂದ 11 ದಿವಸದಲ್ಲಿ ಈ ಕಾಯಿಲೆಯ ಲಕ್ಷಣಗಳು ಆ ವ್ಯಕ್ತಿನಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ 2 ವಾರದಿಂದ 4 ವಾರದ ತನಕ ಆ ವ್ಯಕ್ತಿನಲ್ಲಿ ಈ ಕಾಯಿಲೆಗಳು ಇರುತ್ತೆ, ಈ ಕಾಯಿಲೆ ಲಕ್ಷಣಗಳಿರುತ್ತೆ, ಈ ಕಾಯಿಲೆ ಇರುತ್ತೆ. ಸೊ 2ರಿಂದ 4 ವಾರದಲ್ಲಿ ಆ ವ್ಯಕ್ತಿಗೆ ಕಾಯಿಲೆ ವಾಸಿ ಆಗುತ್ತೆ. ಆ ವ್ಯಕ್ತಿ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ, ಸರಿಯಾದ ಕೇರ್ ತೊಗೊಂಡ್ರೆ. ಸೊ ಈ ಒಂದು ಕಾಯಿಲೆಯ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ, ಈ ಥರ ಮೈ ಮೇಲೆ ದದ್ದುಗಳು, ರ್ಯಾಷಸ್ ಅಂತ ಏನು ಹೇಳ್ತೀವಿ, ಇವು ಆಗ್ತವೆ. ಆಗ್ಬಿಟ್ಟು ಅವು ಸ್ವಲ್ಪ ಜಾಸ್ತಿನೂ ಕೂಡ ಆಗ್ತವೆ. ಈ ಥರ ತುಂಬ ರ್ಯಾಷಸ್ ಆಗುತ್ತೆ, ಜ್ವರ ಬರುತ್ತೆ, ತಲೆನೋವು, ಆಮೇಲೆ ಕೈಕಾಲು ನೋವು, ಆಮೇಲೆ ಗಂಟಲ ಹತ್ರ ಊತ ಆಗೋದು, ಇವೆಲ್ಲ ಈ ಒಂದು ಕಾಯಿಲೆಯ ಭಾಳ ಪ್ರಮುಖವಾದ ಲಕ್ಷಣಗಳು ಅಂತ ಕರಿಬೋದು ವೀಕ್ಷಕರೇ. ಸೊ ಈ ಕಾಯಿಲೆ ಹೇಗೆ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ, ಹೇಗೆ ನಮಗೆ ಬರುತ್ತೆ ಅಂತ ನಾವು ತಿಳ್ಕೊಬೇಕು ಅಂದರೆ, ಪ್ರಮುಖವಾಗಿ ಈ ಕಾಯಿಲೆ ಯಾರಿಗಾರು ಬಂದರೆ ಅವ್ರು ತುಂಬ ಭಯ ಪಡಬೇಕಿಲ್ಲ. ಆದರೆ ಅವ್ರು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ವೈದ್ಯರನ್ನ ಸಂಪರ್ಕ ಮಾಡಬೇಕು. ಸೊ ಈ ಕಾಯಿಲೆ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಿರುತ್ತೆ. ಆ ಸೋಂಕಿತ ವ್ಯಕ್ತಿಯ ಸೋಂಕಿತ ಜಾಗಗಳನ್ನು ನಾವು ಮುಟ್ಟೋದ್ರಿಂದ ಇದು ಒಬ್ಬರಿಂದ ಒಬ್ರಿಗೆ ಬರುತ್ತೆ. ಜೊತೆಗೆ ಆ ಸೋಂಕಿತ ವ್ಯಕ್ತಿ ಜೊತೆ ನಾವು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದ್ರಿಂದ, ಅವರು ಉಸಿರಾಡ್ಬಿಟ್ಟಿದ್ದಂಥ ಗಾಳಿನ ನಾವು ಉಸಿರಾಡೋದ್ರಿಂದ, ಸೊ ಒಟ್ಟಾರೆ ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ
ಆರೋಗ್ಯವಂತ ವ್ಯಕ್ತಿ ಹೋದಾಗ ಅವನಿಗೆ ಈ ಕಾಯಿಲೆ ಬರೋವಂಥ ಸಂದರ್ಭಗಳು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಈ ಕಾಯಿಲೆದು ಮತ್ತೊಂದು ಡೇಂಜರಸ್ ಅಂಶ ಏನಪ್ಪ ಅಂದರೆ, ಈ ಕಾಯಿಲೆ ಪ್ರಾಣಿಗಳಿಗೆ ಕೂಡ ಬರುತ್ತೆ. ಆ ಪ್ರಾಣಿ ಸಂಪರ್ಕಕ್ಕೆ ಹೋದಂಥ ಮಾನವನಿಗೆ ಆ ಪ್ರಾಣಿಯಿಂದ ಕೂಡ ಬರುತ್ತೆ. ಸೊ ಈ ಒಂದು ಕಾಯಿಲೆ ಮಾನವನಿಂದ ಮಾನವನಿಗೂ ಹರಡುತ್ತೆ, ಸೋಂಕಿತ ಪ್ರಾಣಿಯಿಂದ ಕೂಡ ಮಾನವನಿಗೆ ಹರಡುತ್ತೆ. ಹೀಗಾಗಿ ಈ ಕಾಯಿಲೆ ಹೆಚ್ಚು ಬೇಗ ಒಬ್ಬರಿಂದ ಒಬ್ರಿಗೆ ಹರಡುವಂಥ ಸಾಧ್ಯತೆ ಇದೆ. ಹಾಗಾದರೆ ನಾವು ಏನು ಮಾಡಬೇಕು ಈ ಕಾಯಿಲೆಯಿಂದ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ, ಈ ಕಾಯಿಲೆ ಬರದೇ ಇರೋದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಕೊರೋನಾ ಟೈಮಲ್ಲಿ ನಾವು ಅನುಸರಿಸಿದಂಥ ಕೆಲವೊಂದು ಕ್ರಮಗಳನ್ನ ನಾವಿಲ್ಲಿ ಅನುಸರಿಸ್ಬೇಕಾಗತ್ತೆ. ಈ ರೋಗದ ಲಕ್ಷಣಗಳು ಯಾವುದೇ ವ್ಯಕ್ತಿಯಲ್ಲಿ ಕಂಡು ಬಂದರೆ ತಕ್ಷಣವೇ ಅವರು ಭಯ ಪಡದೆ ವೈದ್ಯರ ಹತ್ರ ಹೋಗಿ ಸಂಪರ್ಕ ಮಾಡಬೇಕು, ಟ್ರೀಟ್ಮೆಂಟ್ ತೊಗೋಬೇಕು. ಜೊತೆಗೆ ನಾವು ಆದಷ್ಟು ಅಂಥ ವ್ಯಕ್ತಿ ಮನೆಯಲ್ಲಿ ಆರೋಗ್ಯವಂತರಿಂದ ಸ್ವಲ್ಪ ಸಪ್ರೇಟಾಗಿದ್ದು ಸ್ವಲ್ಪ ತನ್ನನ್ನು ಕೇರ್ ತಗೊಳ್ಳೋವಂಥ ಕೆಲಸನ ಮಾಡ್ಕೋಬೇಕು. ಜೊತೆಗೆ ನಾವು ಹೊರಗಡೆ ಹೋಗಿ ಬಂದಾಗ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಕೈಕಾಲು ತೊಳೆಯೋದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು, ಇವು ಮತ್ತು ಸೋಂಕಿತ ವ್ಯಕ್ತಿಗಳು ಆದಷ್ಟು ಅವ್ರ ಮನೆಯಲ್ಲಿ ಒಂದು ರೂಮಲ್ಲಿ ಉಳ್ಕೊಳ್ಳೋದು, ಈ ರೀತಿ ಇರೋದರಿಂದ ಈ ಕಾಯಿಲೆ ಹರಡುವಂಥ ಮಟ್ಟನ ನಾವು ಕಡಿಮೆ ಮಾಡ್ಬೋದು ವೀಕ್ಷಕರೇ. ಸೊ ಕೊರೋನಾ ಟೈಮಲ್ಲಿ ಅನುಸರಿಸಿದಂಥ ಆಲ್ಮೋಸ್ಟ್ ಪ್ರಿಕಾಷನ್ಸನ್ನೇ ನಾವು ಈ ಕಾಯಿಲೆನ ತಡೆಗಟ್ಟೋದಕ್ಕೆ ಅನುಸರಿಸ್ಬೇಕು. ಇನ್ನೊಂದೇನಪ್ಪ ಅಂದರೆ, ಈ ಕಾಯಿಲೆಗೆ ಔಷಧಿನೇ ಇಲ್ವಾ ಅನ್ನೋದೊಂದು ಪ್ರಶ್ನೆ. ಸೊ ಈ ಕಾಯಿಲೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೆಲವೊಂದು ಲಸಿಕೆಗಳನ್ನ ಸೂಚಿಸಿದೆ. ಔಷಧಿ ಇದೆ, ಬಟ್ ಆದರೆ ಅದು ತುಂಬ ಲಿಮಿಟೆಡ್ ಮಟ್ಟದಲ್ಲಿದೆ. ಹಾಗಾಗಿ ಕಾಯಿಲೆ ಬರ್ದಂಗೆ ತಡೆದ್ರೇ, ಪ್ರಿಕಾಷನ್ಸ್ ತೊಗೊಂಡ್ರೇ ತುಂಬ ಒಳ್ಳೆಯದು ಅನಿಸುತ್ತೆ. ಜೊತೆಗೆ ಈ ಕಾಯಿಲೆ ಯಾರಿಗೆ ತುಂಬ ಇದು ಅಫೆಕ್ಟ್ ಮಾಡುತ್ತೆ, ತುಂಬ ಯಾರಿಗಿದು ಡೇಂಜರಸ್ ಅಂದರೆ, ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಸಣ್ಣ ಮಕ್ಕಳು, ವೃದ್ಧರು, ವಯಸ್ಸಾದವರು, ಗರ್ಭಿಣಿಯರು, ಇಂಥವ್ರಿಗೆ ಈ ಕಾಯಿಲೆ ಬಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಅವರು ಸ್ವಲ್ಪ ಮಿಕ್ಕವ್ರಿಗಿಂತ ಹೆಚ್ಚಿಗೆ ಕೇರ್ಫುಲ್ ಆಗಿದ್ದರೆ ಬೆಟರು. ಹಾಗಂತ ಈ ಕಾಯಿಲೆದು ಸಿವಿಯರ್ನೆಸ್ಸು ಅಥವಾ ಈ ಕಾಯಿಲೆ ಬಂದ್ಬಿಟ್ರೆ ಆ ವ್ಯಕ್ತಿ ತುಂಬ ಕಷ್ಟನ ಆ ವ್ಯಕ್ತಿಗೆ ಜೀವನಕ್ಕೆ ಅನ್ನೋ ಮಟ್ಟಿಗೆ ಈ ಕಾಯಿಲೆ ತುಂಬ ಡೇಂಜರಸ್ ಕೂಡ ಅಲ್ಲ. ಏಕೆಂದರೆ ಈ ಕಾಯಿಲೆದು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ಈ ಕಾಯಿಲೆದು ಕೇಸ್ ಫೆಟಾಲಿಟಿ ರೇಟ್ ಅಂದರೆ ಮರಣ ದರ, ಡೆತ್ ರೇಟ್ ಎಷ್ಟಿದೆಯಪ್ಪ ಅಂದರೆ ಕೇವಲ 1%ಇಂದ 10% ಮಾತ್ರ ಇದೆ. ಅಂದರೆ ಈ ಕಾಯಿಲೆಯ ಮಾರಣಾಂತಿಕ ಮರಣ ದರ ಭಾಳ ಕಮ್ಮಿ ಇದೆ. ಜೊತೆಗೆ ಇದು ವೇರಿ ಆಗಿದೆ. ವಿಶ್ವದ ಕೆಲವೊಂದು ದೇಶಗಳಲ್ಲಿ ತುಂಬ ಕಮ್ಮಿ ಇದೆ, ಕೆಲವೊಂದು ದೇಶಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದರದ ಮರಣ ದರ. ಸೊ 1%ಇಂದ 10% ತನಕ ವೇರಿ ಆಗಿದೆ ವೀಕ್ಷಕರೇ. ಸೊ ಈ ಒಂದು ಕಾಯಿಲೆ 2022ರಿಂದ 2024 ತನಕ ಈಗ ಇತ್ತೀಚೆಗೆ 2 ವರ್ಷದಿಂದ ವಿಶ್ವದಾದ್ಯಂತ ಹರಡ್ತಾ ಇದೆ. ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿವರೆಗೂ 1934 ಕನ್ಫರ್ಮ್ಡ್ ಕೇಸ್ಗಳಿದ್ದಾವೆ, ಸುಮಾರು 4 ಡೆತ್ ಆಗಿದೆ. ಆಮೇಲೆ ಈ ಒಂದು ಕಾಯಿಲೆ 116 ದೇಶಗಳಲ್ಲಿ ಈಗಾಗಲೇ ಸ್ಪ್ರೆಡ್ ಆಗೋಗಿದೆ. ಸುಮಾರು 99,000 ಕನ್ಫರ್ಮ್ಡ್ ಕೇಸಸ್ಗಳು ಕೂಡ ಈ ಒಂದು ಕಾಯಿಲೆದು ಕಂಡು ಬಂದಿದ್ದಾವೆ. ಈ ರೀತಿ ಕಾಯಿಲೆ 2 ವರ್ಷದಿಂದ ವೈರಲ್ ಆಗ್ತಾ ಇದೆ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಈಗಾಗಲೇ ವಿಶ್ವದ 116 ದೇಶಗಳಲ್ಲಿ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಆದರೆ ಇತ್ತೀಚೆಗೆ ಈ ಒಂದು ಎಂಫಾಕ್ಸ್ 2 ವರ್ಷದಿಂದ ಇದು ವೈರಲ್ ಆಗ್ತಿದೆ, 116 ದೇಶಗಳಲ್ಲಿ ಹಬ್ಬಿದೆ. ಆದರೆ ಇತ್ತೀಚೆಗೆ ಯಾಕೆ ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಲಾಗ್ತಿದೆ, ಹೆಚ್ಚು ಇದು ಮಾಡಲಾಗ್ತಿದೆ ಅಂದರೆ, ಕಾರಣ ಏನಪ್ಪ ಅಂದರೆ, ಇಷ್ಟು ದಿನ ಇದು 116 ದೇಶಕ್ಕೆ ಹಬ್ಬಿದ್ರೂ ಇದು ಆಫ್ರಿಕಾ ಮತ್ತು ಯುರೋಪ್ ಕಡೆನೇ ಇತ್ತು. ಆದರೆ ಈಗ ಈ ಕಾಯಿಲೆ ಏಷ್ಯಾ ಖಂಡಕ್ಕೆ ಕಾಲಿಟ್ಟಿದೆ. ಹೀಗಾಗ್ಬಿಟ್ಟು ಏಷ್ಯಾ ಖಂಡದಲ್ಲಿ, ಎಸ್ಪೆಷಲಿ ಭಾರತದಲ್ಲಿ ಆತಂಕ ಕ್ರಿಯೇಟ್ ಆಗಿದೆ. ಯಾಕಪ್ಪ ಅಂದರೆ, ಏಷ್ಯಾ ಖಂಡದಲ್ಲಿ ಈ ಕಾಯಿಲೆ ಯಾವ ದೇಶಕ್ಕೆ ಎಲ್ಲಿ ಎಂಟ್ರಿ ಆಗಿದೆ ಅಂದರೆ, ನಮ್ಮ ದೇಶದ ನೆರೆಯ ದೇಶ ಆದಂಥ ಪಾಕಿಸ್ತಾನದ ಖೈಬರ್ ಮತ್ತು ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಒಂದು 3 ಕನ್ಫರ್ಮ್ಡ್ ಕೇಸಸ್ಸು ಈಗ ರೀಸೆಂಟಾಗಿ ಪತ್ತೆಯಾಗಿದೆ. ಸೊ ಭಾರತದ ಗಡಿ ಭಾಗದಲ್ಲಿ ಇರುವಂತಹ ಪ್ರದೇಶದಲ್ಲಿ, ಅಂದರೆ ಪಾಕಿಸ್ತಾನದಲ್ಲಿ ಈ ಕಾಯಿಲೆ ಪತ್ತೆಯಾಗಿರೋದ್ರಿಂದ ಭಾರತಕ್ಕೆ ಆತಂಕ ಕ್ರಿಯೇಟ್ ಆಗಿದೆ. ಸೊ ಹೀಗಾಗ್ಬಿಟ್ಟು ಈ ಮಂಕಿ ಫಾಕ್ಸ್ ಬಗ್ಗೆ ಇತ್ತೀಚೆಗೆ ಭಾರತದಲ್ಲಿ ಸ್ವಲ್ಪ ಅಲರ್ಟ್ ಅಥವಾ ಮುಂಜಾಗ್ರತೆ ತಗೋಬೇಕಾದಂತಹ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಕ್ರಿಯೇಟ್ ಆಗಿದೆ. ಸೊ ಹೀಗಾಗಿ ಮಂಕಿ ಫಾಕ್ಸ್ ಕಾಯಿಲೆ ಒಂದು ಅವೇರ್ನೆಸ್ಸು ಸ್ವಲ್ಪ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇಷ್ಟಾಗಿತ್ತು ವೀಕ್ಷಕರೇ ಈ ದಿನದ ಒಂದು
ಪ್ರಸ್ತುತವಾದಂಥ ಮಾಹಿತಿ. ಆ, ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.